ತಮಣಿ, ಎಂತದದು ಹುಡುಗಿಯರ ತರ ಆ ಥರ ಹೇಳ್ತಾ ಇದೆಯಲ್ಲ. ಒಂದು ಆಗ್ಲಿಂದ ಕೇಳ್ತಾ ಇದ್ದೀನಿ ನಾನು, ಎಂತಾತ ಎಂತಾತ ಅಂತ ಹೇಳ್ಕೊಂಡು. ಹೇಳಕ್ಕೆ ಒಂದು ಸ್ವಲ್ಪನೂ ಮನ್ಸು ಬರೋದಿಲ್ವಾ ಅಂತ. ಎಂತಾಗ ಹೋಗ್ಯದ ನಿಂಗೆ? ಎಂತಾತ ತಮಣಿ? ಗುಂಡ ಒದ್ದು ನಿನ್ನ ಹತ್ರ ಮುಚ್ಚಿಟ್ಕೊಂಡು ಎಂತ ಮಾಡೋದಿದ್ಯಾ? ನಾನು ನಿನ್ನ ಹತ್ರ ಹೇಳೋದೇ ಅದು ಎಂಥದ್ದಿಲ್ಲ ಕಣ. ನಿನ್ನೆಗೆ ನಮ್ಮ ಅಮ್ಮ ಮತ್ತೆ ಅಪ್ಪಾಜಿ ನಂಗೆ ಹಾಸ್ಟೆಲ್ಗೆ ಸೇರಿಸೋ ವಿಷಯ ಮಾತಾಡ್ತಾ ಇದ್ರು ಕಣ. ಎಂತ ಹಾಸ್ಟೆಲ್ಗೆ ಸೇರಿಸೋ ವಿಷಯ? ಅಲ್ಲ ಎಂತಾದಂತೆ ಈಗ ಹಾಸ್ಟೆಲ್ಗೆ ಸೇರಿಸ್ತಾ ಇದ್ದಾರಂತೆ? ಅದೇ ಕಣ, ನಮ್ಮ ಇಂಗ್ಲೀಷ್ ಟೀಚರ್ ಏನೋ ಸಿಕ್ಕಿದ್ರಂತೆ. ಮತ್ತೆ ರಾಮಣಿ ಮತ್ತೆ ಗುಂಡ ಈ ರೀತಿ ಉತ್ತರ ಕೊಟ್ಟ್ಯಾರಂತ ಹೇಳ್ಕೊಂಡೇನೋ ನಮ್ಮ ಅಪ್ಪಾಜಿ ಹತ್ರ ಹೇಳ್ಯಾರೆ. ಅದಕ್ಕೆ ಸಿಟ್ಟು ಬಂದ್ಕೊಂಡು ಹಂಗೆ ಹೇಳ್ತಾ ಇರೋದು. ಇಲ್ಲಿದ್ರೆ ಮತ್ತೆ ಇವರು ಉದ್ಧಾರ ಮಾಡ್ದಂಗೆಯ ಬೇಡ ಹಾಸ್ಟೆಲಿಗೆ ಸೇರ್ಸೋಣ ಅಂತ ಹೇಳ್ಕೊಂಡು ಅಪ್ಪಾಜಿ ಅಮ್ಮನ ಹತ್ರ ಹೇಳ್ತಾ ಇರೋದು. ನಮ್ಮ ಅಮ್ಮಗೆ ಮನ್ಸಿಲ್ಲ ಗೊತ್ತಾ, ಅಪ್ಪಾಜಿ ಹೇಳ್ತಾ ಇದಾರೆ ಅಂತ ಹೇಳ್ಕೊಂಡು ಅಮ್ಮ ಹೂ ಹಾಕಿದ್ದೇನೆ. ಅಷ್ಟೇ ಅಲ್ಲ ಕಣ, ನಿಮ್ಮ ಅಪ್ಪಾಜಿನೂ ನಮ್ಮ ಅಪ್ಪಾಜಿ ಹತ್ರ ಹೇಳ್ತಾ ಇದ್ರಂತೆ ಈ ಸತಿ ಗುಂಡಂಗೂ ಹಾಕದೆಯಾ, ಹೋದ್ ಸತಿನೇ ಹಾಕ್ಬೇಕಂತ ಮಾಡಿದ್ದೆ. ಮತ್ತೆ ನಿಮ್ಮ ಅಮ್ಮೇನೋ ಬೇಜಾರು ಮಾಡ್ಕೊಂತ ಇತ್ತಂತಲ್ಲ ನಮ್ಮ ಅಮ್ಮನಂಗೆಯ, ಅದಕ್ಕೆ ಬೇಡ ಅಂತ ಹೇಳ್ಕೊಂಡು ಸುಮ್ಮನಿದ್ರಂತೆ. ಈ ಸತಿನೂ ನಿಮ್ಮ ಅಪ್ಪಾಜಿ ಹಾಸ್ಟೆಲಿಗೆ ಹಾಕ್ತಾರಂತೆ ಕಣ. ಹಾಕ್ತಾರೆ, ಒಟ್ಟಿಗೆ ಒಂದೇ ಹಾಸ್ಟೆಲಿಗರು ಹಾಕ್ತಾರೆ. ಅವ್ರು ಹಾಕೋದಿಲ್ಲ ಕಣ, ಸುಮ್ಮನಿರು. ಹೋದರ್ಸನ ಹಿಂಗೆ ಮಾತಾಡ್ತಾ ಇದ್ದದ್ದೀಯ. ಆಮೇಲೆ ಅಂತ ನಮ್ಮ ಅಮ್ಮ ಹಾಕಕ್ಕೆ ಕೊಡ್ಬೇಕಲ್ಲ. ಸುಶೀಲಂಟಿನಿ ಎಲ್ಲಿ ಹಾಕಕ್ಕೆ ಕೊಟ್ಟಿರೋದು ನಿಂಗೆ? 10 ಹೆಂಗಾದ್ರೂ ಮಾಡ್ಕೊಂಡು ಇಟ್ಕೋತಾರೆ ಮನೇಲಿ, ಸುಮ್ಮನಿರು. ನಾವು ಅದೇ ಶಾಲೆಗೆ ಹೋಗೋದೇ ಬರುವ ವರ್ಷನು. ಇಲ್ಲ ಕಣ, ಈ ಸತಿ ಎಂತ ಬೇಕಿದ್ರು ಹಾಕೋ ಹೋಗ್ಲಿ, ಈ ಸತಿ ಮಾತ್ರ ಹಾಸ್ಟೆಲಿಗೆ ಹಾಕದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಪ್ಪಾಜಿ. ನಿಮ್ಮ ಅಪ್ಪಾಜಿನೂ ಹಂಗೆ ಹೇಳ್ಯಾರಂತೆ. ಓಹೋ, ಇಲ್ಲಿ ತನಕ ಬಂದಿದ್ಯಾ ಹಂಗಾದ್ರೆ ವಹಿವಾಟು? ಓದೇ ನೋಡ್ತೆ, ನಿನ್ನೆ ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಗುಸು ಪಿಸು ಪಿಸು ಮಾತಾಡ್ತಾ ಇದ್ರು. ನಾ ಹೋದ್ಕೋ ಮಾತಾಡೋದು ನಿಲ್ಲಿಸ್ಬಿಟ್ರು ಅಂತ. ಎಂತ ಗಂಡ ಹೆಂಡತಿ ಯಾರ? ಥೋ, ನಮ್ಮ ಅಮ್ಮ ಅಪ್ಪಾಜಿ ಕಣ, ಮತ್ಯಾರು? ನಾ ಎಂತದ್ದು ಇವ್ರು ಬೇರೆ ವಿಷಯ ಮಾತಾಡ್ಕೊಂತ ಇದ್ದಾರೆ ಅಂತ ಹೇಳ್ಕೊಂಡು ಸುಮ್ಮನಾದೆ. ನೋಡಿದ್ರೆ ಇದೇ ವಿಷಯ ಇರ್ಬೇಕಲ್ಲ. ಓಹೋ, ನಿಮ್ಮ ಅಪ್ಪಾಜಿ ಹತ್ರನೇ ಹೇಳಾಗ ಹೋಗ್ಯದ ಹಂಗಾದ್ರೆ ನಮ್ಮ ಅಪ್ಪಾಜಿ. ನೋಡು ಎಲ್ಲಿವರೆಗೆ ಹೋಗ್ಯದ ಅಂತ ಹೇಳ್ಕೊಂಡ. ಅದನ್ನೇ ಹೇಳದ್ ಕಣ, ನಂಗೆ ಭಾರಿ ಬೇಜಾರಾಗಿ ಹೋಗ್ಯದ ಗೊತ್ತಾ. ಹಾಸ್ಟೆಲಿಗೆ ಹಾಕಿದ್ರೆ ಎಷ್ಟು ಕಷ್ಟ. ನಮ್ಮ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು ಗುಂಡ, ನಮ್ಮ ಬಟ್ಟೆ ನಾವೇ ತೊಳ್ಕೋಬೇಕು. ಮತ್ತೆ ಎಂತ ನಮ್ಮ ಅಮ್ಮ ಎಲ್ಲ ಮಾಡ್ದಂಗೆ ಸಾರು ಮಾಡ್ತಾರೆ ಅಂತ ಮಾಡ್ಕೊಂಡೆ ನೀನು? ಮೀನು ಕೋಳಿ ಸಾರೆಲ್ಲ ಮಾಡೋದಿಲ್ಲ ಯಾರೂ. ಅವ್ರು ಮಾಡಿದ್ದೆ ನೀರು ಸಾರೇ ತಿನ್ಬೇಕು ದಿನಾಲು, ಗೊತ್ತೇ ನಿಂಗೆ? ಹಂಗೆ ಬೆಳಗ್ಗೆನೆ 5 ಗಂಟೆಗೆಲ್ಲ ಎಬ್ಸ್ತಾರಂತೆ ಓದಕ್ಕೆ. ಎಂತ 5 ಗಂಟೆಗೆಲ್ಲ ಎದ್ಕು ನಾವು ಓದೋದದ್ದೇನ ಹಂಗಾದ್ರೆ? ಅಲ್ಲ, ನಮ್ಮ ತಲೆಗೆ ಹೋಗೋದಲ್ಲವಾ. ಹೋದ್ರಾಗೂ ಗುಂಡ ನಿನ್ ಬಿಟ್ಕೊ ಹೋಗ್ಬೇಕು ನಾನು. ನೀ ಒಂದ್ ಕಡೆಗೆ ನಾ ಒಂದ್ ಕಡೆಗೆ, ಭಾರಿ ಬೇಜಾರಾಗ್ತದೆ ನಂಗೆ ಗೊತ್ತಾ. ಥೋ, ನೀ ಅಳ್ಬೇಡ ಕಣ. ನೀವು ಹತ್ರ ನಂಗೆ ಹೊಟ್ಟೆಲೆಲ್ಲ ಒಂಥರ ಆಗೋದು ಗೊತ್ತಾ. ಹೊಟ್ಟೆಲೆಲ್ಲ ಬೆಂಕಿ ಕೊಟ್ಟಂಗೆ ಆತ ಇರೋದು ನಂಗೆ ನಿನ್ನೋಳು ನೋಡ್ಕೊಂಡು. ಒಳ್ಬೇಡ, ನೀ ಸುಮ್ಮನಿರ, ನೋಡೋಣ ಎಂತ ಆತದಂತ ಹೇಳ್ಕೊಂಡು. ಅಲ್ಲ, ನಮ್ಮ ಅಪ್ಪಾಜಿಗರು ಎಂತಕ್ಕೆ ಹೋಗ್ಯದೆ? ಹಾಸ್ಟೆಲಿಗೆ ಹೋಗೋರು ನಾವು ಇವ್ರ ಅಂತ ನಮ್ಮ ಹತ್ರ ಕೇಳ್ಕೊಬೇಕ ಬೇಡವಾ ಅಂತ? ನಮ್ಮ ಹತ್ರ ಬಿಟ್ಕೊಂಡು ಸಿಕ್ಕಿದವ್ರು ಎಲ್ಲರ ಹತ್ರನೇ ಹೇಳ್ತಾ ಇದ್ದಾರೆ ನೋಡು. ಅಲ್ಲ, ನಿಮ್ಮ ಅಪ್ಪಾಜಿಗೆ ನನ್ನ ವಿಷಯ ಗೊತ್ತಿರೋದು. ನಿಮ್ಮ ಅಪ್ಪಾಜಿ ಹತ್ರ ಹೇಳಿದ್ರು ಸರಿ ಬಿಡು, ಅದು ಒಂದು ಮಾತು ಅಂತ ಹೇಳ್ಬೋದು. ಅದು ಬಿಟ್ಕೊಂಡು ಊರಾಗೆಲ್ಲ ನಮ್ಮ ಗುಂಡ ಮತ್ತೆ ತಮ್ಮನಿನ ಕರ್ಕೊ ಹೋಗ್ಕೊಂಡು ಹಾಸ್ಟೆಲಿಗೆ ಹಾಕ್ತಾರಂತೆ, ನಾವು ಹಾಕ್ತೀವಿ ಗುಂಡಂಗಂತ ಹೇಳ್ತಾ ಹೋದ್ರೆ ಅಲ್ಲ, ನಮ್ಮ ಇಮೇಜ್ ಎಂತ ಆಗ್ಬೇಡ ಅಂತ. ಊರಿಗೆ ನಮ್ದಾದಂತ ಒಂದು ಹವ ಇರೋದು ಗೊತ್ತಾ. ಊರಿನ ಜನ ಎಲ್ಲ ಎಷ್ಟು ರೆಸ್ಪೆಕ್ಟ್ ಕೊಡೋದು ನಮಗೆ. ಇವರೆಲ್ಲ ಹಾಸ್ಟೆಲಿಗೆ ತಗೋಗಿ ಹಾಕೋದು, ಓದೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡೆ ಹೇಳ್ಕೊ ಬಂದ್ರೆ ಎಂತ ಆಗ್ಬಾರ್ದು. ನಾಳೆ ದಿನ ಊರಿನ ಜನ ನಮ್ ನೋಡ್ಕೊ ಎಂತ ಕೇಳ್ಬಾರ್ದಂತ. ಯಾರಾದ್ರೂ ನಿಂತ್ಕೊಂಡು ಏನಾಗುಂಡ ನಿಂಗೆ ಹಾಸ್ಟೆಲಿಗೆ ಸೇರಿಸ್ತಾರಂತೆ ನಿಮ್ಮ ಅಪ್ಪಾಜಿ, ಹೌದಾ ಅಂತ ಕೇಳಿದ್ರೆ ಸಾಕಷ್ಟು. ಅಷ್ಟು ಸಾಕಲ್ಲ ನಮ್ಮ ಮುಸುಡಿಗೆ, ಬೇಕಾ ಇವೆಲ್ಲ ನಮ್ಮ ಅಪ್ಪಾಜಿಗಂತ ಇಡೀ ಊರು ತುಂಬಾ ಹೇಳ್ಕೊತಾರೆ ಮಾತ್ರ. ಇದು ಹಿಂಗೆ ಬಿಟ್ರೆ ಆಗುದ್ಲ ತಮ್ಮನಿ, ಇದಕ್ಕೆ ಎಂತದಾದ್ರೂ ಒಂದು ಮಾಡ್ಬೇಕು ನಾವು. ಹೋಗ ಮಂಗ, ನನ್ನ ಚಿಂತೆ ನಂಗಾಗ್ಯದೆ, ಇವಂಗ ಊರಿನ ಚಿಂತೆ ಬಂದಿರೋದು. ಭಾರಿ ಇಮೇಜ್ ಇಟ್ಟೆ ನೋಡಿ ಇವ ಊರಾಗೆ. ಊರಿನವ್ರು ಎಂತದಾದ್ರೂ ಹೇಳ್ಕೊ ಹೋಗ್ಲಿ. ಈಗ ನಾವೆಂತ ಮಾಡೋದು ಹೇಳು ನೀನು? ನಂಗಿಲ್ಲ, ನನ್ನ ಸಂಕಟ ನಂಗಾಗಿರೋದು, ಇವಂಗ ಊರಿನ ಚಿಂತೆ ಆಗಿ ಹೋಗ್ಯದೆ. ಥೋ, ಹಂಗಲ್ಲ ಕಣ ತಾಮಣಿ, ಎಲ್ಲ ಕಡೆ ಹೇಳ್ಕೊ ಬಂದ್ರೆ ನಮ್ಮ ಮರ್ಯಾದೆನೇ ಅಲ್ಲೇನ ಹೋಗೋದು. ನನ್ನ ಸಂತೆ ನಿನ್ನ ಹೆಸರನ್ನ ಹೇಳ್ತಾರೆ ಮಾತ್ರ, ಬೇಕಾ ಇವೆಲ್ಲ ಅಂತ. ಭಾರಿ ಮರ್ಯಾದೆ ಇರೋದು ಇವಂಗೆ, ನಂಗೆ ಗೊತ್ತಿರೋದೆ ಆತ. ಮುಚ್ಕೊಂಡಿರುವ ಆತು, ಈಗ ಎಂತ ಮಾಡೋಕ್ಕೂ ಬರೋದಿಲ್ಲ. ಹಾಸ್ಟೆಲಿಗೆ ಹೋಗೋದೇ ಗುಂಡ. ನಂಗೆ ನಿನ್ ಬಿಟ್ಟು ಹೋಗಕ್ ಮನ್ಸಿಲ್ಲ ಕಣ, ಒಂದ್ ಸ್ವಲ್ಪನೂ ಮನ್ಸಿಲ್ಲ ಅಂತ. ಎಂತ ಮಾಡೋದಾತ? ನಿಂಗೆ ಬೇಜಾರಾಗೋದಿಲ್ಲ ನನ್ನ ಬಿಟ್ಟು ಹೋಗಕ್ಕೆ? ಓ, ಮತ್ತೊಳಕ್ ಶುರು ಮಾಡ್ದ. ಅಲ್ಲ, ಇವಂಗಾದ್ರೆ ಎಂತಕ್ಕೆ ಹೋಗ್ಯದ ಇವತ್ತು? ಹೊಡಿತೀನಿ ಈಗ, ನೋಡ್ತೇರ್ ನಿಂಗೆ ಕಣ್ವರ್ಸ್ಕೆ ನೀನ.
ಥರ ಅಳ್ಬೇಡ, ನಮ್ಗೆ ಒಂಥರ ಆಗೋದು ಮರಯ್ಯ. ನಾವು ಹೆಂಗಿದ್ದವರು ನಗ್ನಗ್ತಾ ಇರ್ಬೇಕು, ಅದಕ್ಕೆ ಎಲ್ಲ ಅಳ್ತಾ ಕುತ್ಕೊಂಡ್ರೆ ಆಗೋದೇನಾ? ಥೋ ಬಿಡ, ಇಂಥ ಹಾಸ್ಟೆಲಿಗೆ ಸೇರ್ಸ್ತಾರಂತ್ರ ಹೋಗರ್ ನಾವಲ್ಲ, ಸುಮ್ಮನಿರು. ಅಲ್ಲಿ ತನಕ ಎಂಥದಾದ್ರು ಪ್ಲಾನ್ ಮಾಡಿದ್ರಾತು. ಹೆಂಗಿದ್ರು ಅಮ್ಮ ಅದಳಲ್ಲ, ಹೆಂಗಾದ್ರೂ ಮಾಡ್ಕೊಂಡು ಅಮ್ಮಗೆ ಮಳ್ ಮಾಡೋದೆ, ಸುಮ್ಮನಿರು. ಅಮ್ಮಗೆ ನೀ ಸುಶೀಲ ಆಂಟಿ ಅಲ್ಲ, ಸುಶೀಲ ಆಂಟಿ ಹತ್ರ ನಾ ಬರ್ತೀನಿ ಮಾತಾಡಕ್ಕೆ, ಸುಮ್ಮನಿರು. ಹೆಂಗಾದ್ರೂ ಮಾಡ್ಕೊಂಡು ನಿಮ್ಮ ಅಮ್ಮಗೆ ಮುಳ್ ಮಾಡಿ ಈ ಸತಿ ನೋಡ ಅದೇ ಶಾಲೆಗೆ ಹೋಗೋದು ನಾವು. ಮತ್ತೆ ಅಂತ ಹಾಸ್ಟೆಲ್ ಅಂತೆ, ಹಾಸ್ಟೆಲ್ ಅಲ್ಲೆಲ್ಲ ಯಾರು ಹೋಗ್ತವೆ, ಕಳ್ಸೋದಿಲ್ಲ ಕಣ, ಸುಮ್ಮನೆ ನಮ್ಗೆ ಹೆದರ್ಸಕ್ ಮಾಡೋದವರು. ಯಾರದಂತ ನಿಂಗೂ ಹಾಸ್ಟೆಲಿಗೆ ಕಳ್ಸ್ಕೊಂಡು ನಂಗೂ ಹಾಸ್ಟೆಲಿಗೆ ಕಳ್ಸ್ಕೊಂಡಿದ್ರೆ ಮನೇಲಿ ಗಂಡು ಮಕ್ಳಂತ ಯಾರದಾರೆ? ಯಾರೂ ಇಲ್ಲ, ಇವ್ರು ಕಳ್ಸೋದಿಲ್ಲ. ಸುಮ್ಮನೆ ನಾವು ಓದ್ಲಿ ಬರೀಲಿ ಅಂತ ನಮ್ಗೆ ಹೆದರ್ಸೋದು ಅಷ್ಟೇಯ, ಗೊತ್ತಾ ಮಂಗ? ಗೊತ್ತಾಗುದ್ಲ ನಿಂಗೆ ಹಂಗಾದ್ರೆ? ಹಂಗಂತೀಯನ? ಆದ್ರೆ ನಮ್ಮ ಅಪ್ಪಾಜಿ ಹೇಳ್ಬೇಕಾದ್ರೆ ಮಾತ್ರ ಪಕ್ಕ ಇವ್ರು ಕಳಿಸ್ತಾರಂತ ನಂಗೆ ಅನಿಸ್ತದ ಕಣ. ಟ್ಯಾಪನ್ ಕೂತ್ಕೊಳ್ಳ ನೀನು, ಕಳ್ಸೋದಿಲ್ಲ ಎಂಥದಿಲ್ಲ. ಇಲ್ಲಿ ಹಾಸ್ಟೆಲಿಗೆ ಕಳ್ಸ್ಕೊಂಡು ಎಂತ ಮಾಡ್ತಾರೆ ಇಲ್ಲಿ ನೋಡು. ನಮ್ಮ ಇಂಪಾರ್ಟೆನ್ಸ್ ಎಷ್ಟು ಇರೋದಿಲ್ಲ ಮನೇಲಿ, ಗೊತ್ತಾ? ಒಂದು ಹಬ್ಬ ಅಲ್ಲಿ ಎಂಥದೇ ಅಲ್ಲಿ ನಾವು ಬೇಕು. ಗಂಡು ಮಕ್ಳು ಹೇಳ್ತಾ ಇದ್ರೆ ಆಗದೇ ನಮ್ಮ ಮನೇಲಿ. ನೋಡಿ ಈಗ ಎಂಥದಾದ್ರೂ ಸಾಮಾನು ಖಾಲಿ ಆಯ್ತು, ನಮ್ಮ ಅಪ್ಪಾಜಿ ಎಲ್ಲ ಎಂತ ಮನೇಲಿ ಕುತ್ಕೋತಾರ, ಕೆಲ್ಸಕ್ಕಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಹೌದಾ? ನಮ್ಮ ಅಮ್ಮಂತೂ ಗಳಗಳನ್ನ ಕರ್ದು ಗುಂಡ ಸೆಟ್ರಂಗಡಿಗೆ ಹೋಗ, ಗುಂಡ ಹತ್ತಗೋಬ, ಗುಂಡ ಇತ್ತಗೋಬ ಅಂತ ಹೇಳ್ತಾ ಇರ್ತಾಳೆ. ನಿಂಗು ನಿಮ್ಮ ಅಮ್ಮ ಕರ್ಕೊಂತ ಮಣಿ ಸೆಟ್ರಂಗಡಿಗೆ ಹೋಗ, ಹತ್ತಗೋಬ ಇತ್ತಗೋಬ ಅಂತ ಹೇಳ್ತಾ ಇರ್ತಾಳೆ. ಈಗ ನಮ್ಗೆ ಹಾಸ್ಟೆಲ್ಗೆ ಹಾಕೊಂಡ್ರೆ ಸೆಟ್ರಂಗಡಿಗೆ ಹೋಗರು ಯಾರು? ಯಾರೂ ಇಲ್ಲ. ಅಪ್ಪಾಜಿ ಇಬ್ರು ಕೆಲ್ಸ್ಕೋತಾರೆ, ನಮ್ಮ ಅಪ್ಪಾಜಿ ನಿಮ್ಮ ಅಪ್ಪಾಜಿ. ಇನ್ನು ಅಂಗಡಿಗೆ ಹೋಗೋರು ಯಾರು? ನಾವೇ. ಎಂತ ನಮ್ಮ ಅಕ್ಕ ಹೋತದ ಅಥವಾ ನಿಮ್ಮ ಅಕ್ಕ ಹೋತದ? ಯಾರು ಹೋಗೋದಿಲ್ಲ, ಹೋಗರ್ ನಾವೇ. ಆವಾಗ ನಮ್ಮ ನೆನಪೇ ಬರೋದು. ಸುಮ್ಮನಿರ, ಸುಮ್ಮನೆ ಹೆದರ್ಸಕ್ ಮಾಡೋದವ್ರು. ನೀ ಮಂಗ, ಅದಕ್ಕೆಲ್ಲ ಅಳ್ತಾ ಕುತ್ಕೊಂಡಿದ್ದೆ. ಅದು ಸಹಿ ಏನೋ, ಆದ್ರೂ ಹೇಳಕ್ ಬರೋದಿಲ್ಲ. ನಮ್ಗೆ ಆಚಾರ ಕೆಟ್ಟಿದ್ರೆ ಎಂತ ಬೇಕಾದ್ರೂ ಆಗ್ಬೋದಲ್ಲ, ಎಂತದಾಗುದ್ಲ. ಆದ್ರೂ ನೀ ಹೇಳ್ದಂಗೆ ಗ್ರಾಚಾರ ಅನ್ನೋದೊಂದು ಇರ್ತದಲ್ಲ, ನೋಡೋಣ ಯಾವ್ದಕ್ಕೂ ನಿಮ್ಮ ಅಮ್ಮನ ಹತ್ರ ಒಂದ್ಸತಿ ಮಾತಾಡೋಣ. ನಾಳೆ ಹೋಗೋಣ, ಹೆಂಗಾದ್ರೂ ಮಾಡಿ ನಿಮ್ಮ ಅಮ್ಮಗೆ ಮುಳ್ಳು ಮಾಡಿ ಏನಾದ್ರೂ ಮಾಡೋಣ. ಸುಮ್ಮನಿರು ಅಷ್ಟೇ ಗುಂಡ, ನೀನೇ ಎಂತದಾದ್ರೂ ಮಾಡ್ಬೇಕು ಮಾತ್ರ. ನಂಗೆ ನಿನ್ ಬಿಟ್ಟು ಹೋಗಕ್ ಮನ್ಸಿಲ್ಲ, ನಾನು ನಮ್ಮ ಅಮ್ಮನ್ ಬಿಟ್ಟು ಹೋಗೋದಿಲ್ಲ ಎಲ್ಲೂ. ಥೋ ಮತ್ತೆ ಅಳ್ತಾ ಇದ್ದಾನೆ. ನೀ ಅಳ್ಬೇಡ ಕಣ್ಣು, ಒರ್ಸ್ಕೆ ಕಣ್ಣು, ನನ್ನ ಹತ್ರ ನೋಡೋಕ್ಕಾಗುದ್ಲ ಅದೆಲ್ಲ. ಹ್ಞೂ ಸರಿ ಆಯ್ತು, ಅಳೋದಿಲ್ಲ ಬಿಡು. ನೀ ಅಂತ ಬೇಜಾರು ಮಾಡ್ಕೊಳಕ್ ಹೋಗಬೇಡ. ವೆರಿ ಗುಡ್. ಹಿಂಗಿರ್ಬೇಕಪ್ಪ ನಮ್ಮ ತಾಮಣಿ ಅಂದ್ರೆ. ಇರೋ, ನೀ ಹೊತ್ತತ್ತು ಸುಸ್ತಾಗಿಯಲ್ಲ, ಹೊಟ್ಟೆಲೆಲ್ಲ ಬೆಂಕಿ ಕೊಟ್ಟಂಗೆ ಆಗ್ತದೆ ನನಗೆ. ಈಗ ಅದನ್ನ ತಂಪು ಮಾಡ್ಬೇಕು. ಇಲ್ಲೇ ಕುತ್ಕಿರತ್ತಾ? ನಮ್ಮ ಅಮ್ಮ ನಂಗೆ ಮೊನ್ನೆ 100 ರೂಪಾಯಿ ಕೊಟ್ಟಿತ್ತು ಕಣ. ಅದು ಇದು ಅಂತಂದ್ರೆ ಬೇಕಾದ್ರೆ ತಗೋ ಅಂತ ಹೇಳ್ಕೊಂಡ. ಅಮ್ಮನ ಹತ್ರ ತಗೊಂಡಿದ್ದ. ಅದಕ್ಕೇನೆ 100 ರೂಪಾಯಿ ಇರೋದು ನನ್ನ ಹತ್ರ. ಸೆಟ್ ಅಂಗಡಿಗೆ ಹೋಗಿ ನಂಗೊಂದು ನಿಂಗೊಂದು 2 ಕೋನ್ ತಗೋಬರ್ತೀನತ್ತ. ಎಂತ ಐಸ್ ಕ್ರೀಮ್ ತಗೋಬರ್ತೀಯನಾ? ಅಮ್ಮ ಕೊಟ್ಟಿದೆ ದುಡ್ಡ? ಬ್ಯಾಡ ಕಣ, ಇಟ್ಕೆ ನೀನು. ನಿಂಗೆ ಎಂತಕ್ಕಾದ್ರೂ ಬೇಕಾಗ್ಬೋದು. ಇಲ್ಲ ಅಮ್ಮ ಮತ್ತೆ ಕೇಳಿದ್ರೆ ನೀನೇ ಬಯಸ್ಕೊತೀಯ. ಬ್ಯಾಡ, ನೀನೇ ಇಟ್ಕೊಂಡಿರ. ಐಸ್ ಕ್ರೀಮ್ ಎಲ್ಲ ಬ್ಯಾಡ ಆತಾ? ಸುಮ್ಮನೆ ಕುತ್ಕೊಳ್ಳ, ಒಬ್ಬ ಮಂಗ. ಅಮ್ಮಿ ಅಂತ ಕೇಳೋದಿಲ್ಲ, ನಂಗೆ ಅಂದ್ಕೊಂಡೆ ಕೊಟ್ಟಿದ್ದ. ನಾಯಿ ಅಂತದಾದ್ರೂ ತಿನ್ನಕ್ಕಾತು ಅಂತ ಹೇಳ್ಕೊಂಡು ಹಂಗೆ ಇಟ್ಕೊಂಡಿದ್ದ. ಈಗ ನೀ ಅಳ್ತಾ ಇದೀಯಲ್ಲ, ನನ್ನ ಹತ್ರ ನೋಡಕ್ಕಾತಿಲ್ಲ. ನಿಂಗೆ ಐಸ್ ಕ್ರೀಮ್ ಅಂದ್ರೆ ಭಾರಿ ಇಷ್ಟ ಅಲ್ಲ, ಅದಕ್ಕೆ ಹೋಗಿ ತಗೋಬರ್ತೀನಿ. ನಂಗೊಂದು ನಿಂಗೊಂದು 50 ರೂಪಾಯಿ ಕೋನೆ ತಗೋಬರ್ತೀನಿ. 30 ರೂಪಾಯಿದೆಲ್ಲ ಬ್ಯಾಡ, ಸಣ್ಣಾಗೋದು ಆತಾ? ಇಲ್ಲೇ ಆರಾಮ್ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ. ಸರಿ ಆತ್ ಕಣ, ಹೋಗ್ಬಾ. ಸರಿ ಆಯ್ತು, ಹೋಗ್ಬರ್ತೀನಿ. ಎಲ್ಲೂ ಹೋಗ್ಬೇಡ ನೀನು, ಇಲ್ಲಿ ಕುತ್ಕಿರ್ಬೇಕು, ಮತ್ತೆ ಅಳ್ತಾ ಇರ್ಬಾರ್ದು ಮಾತ್ರ. ಸರಿ ಆಯ್ತು. ಅಲ್ಲ, ಈ ಗುಂಡ ಎಷ್ಟು ಘನವಲ್ಲ. ನಾನೇ ಎಂಥದ್ದು ಅಂತ ಅಂದ್ಕೊಂಡಿದ್ದೆ. ಇವಂಗೂ ಒಳ್ಳೆ ಮನ್ಸಿರೋದು ಮಾತ್ರ. ಎಷ್ಟು ಘನವ. ಇಂಥ ಫ್ರೆಂಡನ್ನು ಬಿಟ್ಕೊಂಡು ಹಾಸ್ಟೆಲಿಗೆ ಸೇರಿಸ್ತಾರಂತೆ ನನ್ನ. ಎಷ್ಟೇ ಕಿಲಾಡಿ ಆದ್ರೂ ಮಾತ್ರ ಮನ್ಸಿಂದ ಇವನಂತ ಘನವ್ರು ಯಾರು ಸಿಗುದಿಲ್ಲ ನಂಗೆ. ತಂಗ್ ಕೊಟ್ಟಿದ್ದ ದುಡ್ಡಿಂದ ಐಸ್ ಕ್ರೀಮ್ ತಗೊಬಂದು ಕೊಡ್ತಾ ಇದ್ದಾನೆ ನಂಗೆ. ಇಂಥ ಫ್ರೆಂಡ್ ಎಲ್ಲರೂ ಸಿಗೋರು ಹಂಗಾದ್ರೆ ಎಲ್ಲೂ ಸಿಗುದಿಲ್ಲ ಮಾತ್ರ. ಸೆಟ್ರೆ, ಸೆಟ್ರೆ. ಓ ಗುಂಡ, ಹೇಳು ಗುಂಡ, ಎಂತ ಅಪರೂಪಕ್ಕೆ ಬಂದ್ಬಿಟ್ಟಿಯ ನಮ್ಮ ಅಂಗಡಿ ಕಡೆಗೆ? ಇಲ್ಲ ಮರ್ರ, ಚಳಿಗಾಲಾಗಿತ್ತು, ಬರಕ್ ಹೋಗಿಲ್ಲಾಗಿತ್ತು. ಈಗ ಸೆಕೆ ಅಲ್ಲ, ಭಾರಿ ಬಿಸಿಲು ಮರ್ರ. ಅದಕ್ಕೆ ಎಂತದಾದ್ರೂ ಐಸ್ ಕ್ರೀಮ್ ತಗೋ ಹೋಗೋಣ ಅಂತ ಬಂದೆ. ಯಾರು ಅಮ್ಮ ತಗೋಬಂತ ಹೇಳ್ತಾ? ಅಲ್ಲ, ಈ ಸೆಟ್ರೆ ಓದಿಲ್ಲ ಎಂತಕ್ಕಂತ ಅಮ್ಮನವರು ಹೇಳರು, ಅಪ್ಪನವರು ಹೇಳರು. ಸುಮ್ಮನೆ ಕುಡಿದ್ ಬಿಟ್ಕೊಂಡು ಅಮ್ಮ ಹೇಳ್ತಾ ಅಪ್ಪ ಹೇಳ್ತಾ ಅಂತ ಇದ್ದಾರೆ. ಹೌದು ಸೆಟ್ರೆ, ಅಮ್ಮನೇ ಹೇಳಿದ್ದು. ಐಸ್ ಕ್ರೀಮ್ ಇರೋದ್ ಕಣ, ಯಾವ್ದು ಬೇಕು ನಿಂಗೆ? ಕ್ಯಾಂಡಿ ಇರೋದು, ಕೋನ್ ಇರೋದು,
ಆಮೇಲೆ ಕಪ್ ಐಸ್ ಕ್ರೀಮ್ ಇರೋದು ಯಾವ್ದು ಬೇಕು? ಕ್ಯಾಂಡಿ ಕೊಡ್ಲಾ ಯಾವಾಗ ತಗೋ ಹೋಗೋದು? ಒಳ್ಳೊಳ್ಳೆ ಫ್ಲೇವರ್ ಬಂದಿರೋದು 10 ರೂಪಾಯಿಗೆಲ್ಲ. ಸ್ವತ್ತು 10 ರೂಪಾಯಿದೆಲ್ಲ ಬೇಡ ಸೆಟ್ರೆ. 50 ರೂಪಾಯಿದು ಕೋನ್ ಇರೋದು ನೋಡಿ. 50 ರೂಪಾಯಿ ಕೋನು? ಹಾ, ಇರೋದು ಕಣ, ಇರೋದು. ಯಾವ ಫ್ಲೇವರ್ ಬೇಕು ನಿಂಗೆ? ನನಗೆ ಒಂದು ಬಟರ್ ಸ್ಕಾಚ್ ಕೊಡಿ. ಮತ್ತೊಂದು ಅದು ನೀಲಿ ಕಲರ್ ಇರ್ತದಲ್ಲ ಸೆಟ್ರೆ, ನಿಮ್ಗೆ ಗೊತ್ತಾಗ್ತದಲ್ಲ, ಹೋದ್ನಿ ನೋಡಿ, ನೀಲಿ ಕಲರ್ ಇರ್ತದೆ ನೋಡಿ, ಅದು ಕೊಡಿ. ಸರಿ ಆಯ್ತು. ಆ ನೀಲಿ ಕಲರ್ ಕೋನ್ ನಮ್ಮ ತಮ್ಮನಿಗೆ ಭಾರಿ ಇಷ್ಟ, ಅವ್ನಿಗೆ ಅದು ತಗೋಬೇಕು ಇವತ್ತು. ನಂಗೆ ಅದ್ರ ಹೆಸರೇ ನಾನು ತಗೋದಿಲ್ಲ, ಗಟ್ಟಾಗಿಟ್ಕೋಬೇಕು, ಬೇಕಾಗ್ತದೆ. ತಗೊಳ್ಗುಂಡ, ಒಂದು ಬಟರ್ ಸ್ಕಾಚ್ ಇರೋದು, ಹಂಗೆ ಒಂದು ಬ್ಲ್ಯಾಕ್ ಕರೆಂಟ್ ಇರೋದು ನೋಡು. ಎಂತ ಸೆಟ್ರೆ ಅದು ನೀಲಿ ಕಲರ್ದು? ಬ್ಲ್ಯಾಕ್ ಕರೆಂಟ್. ಅದೇ ನೋಡಿ, ಅದೇ ಅದೇ ಬೇಕಾಗಿರೋದು. ಥ್ಯಾಂಕ್ ಯು ಸೆಟ್ರೆ. ದುಡ್ಡು ನೋಡಿ ಅಲ್ಲಿ ಟೇಬಲ್ ಮೇಲೆ ಇಟ್ಟೇನೆ. ಸರಿ ಆಯ್ತು ಕಣ. ಇವತ್ತು ತಮ್ಮನಿಗೆ ಹೆಂಗಾದ್ರೂ ಮಾಡ್ಕೊಂಡು ಕೂಲ್ ಮಾಡೇ ಕಳಿಸ್ಬೇಕು. ತಮ್ಮನಿ ಇಲ್ಲಿ ನೋಡಿ ಎಂತ ತಗೊಬಂದನಂತ ನೋಡು, ನಿನ್ ಫೇವರೇಟ್ ತಗೊಬಂದೆ ನಾನು ಕೋನು. ಹಾ ಗುಂಡ, ನನ್ನ ಫೇವರೇಟ್ ಬ್ಲ್ಯಾಕ್ ಕರೆಂಟ್ ಭಾರಿ ಗನಕಿರ್ತದೆ, ಅದು ನಂಗೆ ತಗೊಬಂದಿದ್ದದು ಮಂಗ. ಈಗ ನೋಡು ಖುಷಿ ಮೊಕ್ಕದಾಗೆ. ಹೌದು ಕಣ, ನಿಂಗೆ ತಗೊಬಂದಿದ್ದು. ಸೆಟ್ ಹತ್ರ ಹುಡ್ಸಾಡ್ಕೊಂಡು ತಗೊಬಂದೆ, ನಂಗೆ ಗೊತ್ತಾ. ಇದನ್ನೇ ಕೊಡಿ ಅಂತ ಹೇಳ್ಕೊಂಡ. ನಂಗೆ ಇದು ಸೇರಿದ್ಲ, ನಂಗೆ ಬಟರ್ ಸ್ಕಾಚ್ ಅಂದ್ರೆ ಭಾರಿ ಇಷ್ಟ, ಅದಕ್ಕೆ ನಾನು ತಗೊಂಡೇನೆ. ನಿಂಗೆ ಬ್ಲ್ಯಾಕ್ ಕರೆಂಟ್ ತಗೊಬಂದೇನೆ, ತಗೋ ತಿನ್ನು. ಆಹಾ, ಥ್ಯಾಂಕ್ ಯು ಕಣಗುಂಡ. ಈಗಾದ್ರೂ ಖುಷಿ ಆಯ್ತಾ ಅಂತ? ಹೌದು ಕಣಗುಂಡ, ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ಸರಿ ಆಟಾಯ್ತು, ಬಿಸಿಲಿಗೆಲ್ಲ ಮೆಲ್ಟ್ ಆಗೋತದೆ, ಲಗುನ್ ತಿನ್ನ. ಹ್ಞೂ ಕಣಗುಂಡ, ನೀನು ತಿನ್ನ.